ಪ್ರಿಪರೇಷನ್ ಆಫ್ MCC ಈ ಎಲೆಕ್ಷನ್ ಪ್ರೊಸೆಸ್ ಫ್ರೀ ಅಂಡ್ ಫೇರ್ ಆಗಬೇಕು ಅದಕ್ಕಾಗಿ ನಾವು ಮೂರು ಡೈರೆಕ್ಷನ್ಸ್ ಅಲ್ಲಿ ಕೆಲಸ ಮಾಡಿದ್ದೀವಿ. ಮೊದಲೇದು ದಟ್ ಎಲೆಕ್ಷನ್ ಸಮಯದಲ್ಲಿ ಯಾವ ರೀತಿ ರೌಡಿ ಆಸಾಮಿಗಳು ನಮ್ಮ ಸಿಟಿ ಲಿಮಿಟ್ ಅಲ್ಲಿ ಯಾರಿಗೆ ತೊಂದರೆ ಕೊಡಬಾರ್ದು, ಅದಕ್ಕಾಗಿ ನಾವು ಮೊದಲೇ ರೌಡೀಸ್ ಆಸಾಮಿ ಮೇಲೆ ಡಿಫ್ರೆಂಟ್ ರೀತಿ ಕ್ರಮ ತಿಳಿಸಿದ್ವಿ. ಸುಮಾರು 1200 ರೌಡಿ ಆಸಾಮಿ ಮೇಲೆ ನಾವು CRPC 107 ಮತ್ತು 110 ಪ್ರಕಾರ ನಾವು ಕ್ರಮ ತಿಳಿಸಿದ್ದೀವಿ. ಅದರಲ್ಲಿ ಸುಮಾರು 800 ಜನರ ಮೇಲೆ ನಾವು ಬಾಂಡ್ ಮಾಡಿದ್ದೀವಿ. ಸೊ ದಟ್ ಇಫ್ ದೇ ವೈಲೇಟ್ ಎನಿ ಆಫ್ ದ ಆಕ್ಟ್ ಆವಾಗ ಅವತ್ತು ನಾವು ಅಮೌಂಟ್ ಫೋರ್ಫಿಚರ್ ಮಾಡ್ತೀವಿ. ತದನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡ ಆಸಾಮಿಗಳಿಗೆ ಐಡೆಂಟಿಫೈ ಮಾಡಿ ಯಾರು ಬಹಳ ಭೌತಿಕ ಪ್ರಕರಣದಲ್ಲಿ ಶಾಮೀಲಾಗಿತ್ತು ಅಂತ ಒಂದು 75 ಆಸಾಮಿಗಳಿಗೆ ಐಡೆಂಟಿಫೈ ಮಾಡಿ ಅವರಿಗೆ ರಾಜ್ಯದ ವಿಭಿನ್ನ ಜಿಲ್ಲೆಯಲ್ಲಿ ನಾವು ಗಡೀಪಾರು ಮಾಡ್ತೀವಿ. ಅದೇ ರೀತಿ ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದ ಆಸಾಮಿಗಳಿಗೆ ಐಡೆಂಟಿಫೈ ಮಾಡಿ ಸುಮಾರು 8 ಜನರಿಗೆ ನಾವು ಗುಂಡಾ ಕಾಯ್ದೆಯಲ್ಲಿ ಮಾಡಿದ್ವಿ. ಈಗಾಗಲೇ ಅವರು ಜೈಲಲ್ಲಿದ್ದಾರೆ. ಮೊನ್ನೆ ಹೈಕೋರ್ಟ್ ಅಡ್ವೈಸರಿ ಕಮಿಟಿದಲ್ಲಿ ಅದರಲ್ಲಿ 4 ಜನರಿಗೆ 1 ವರ್ಷ ಅದು ಜೈಲು ಕಾಯ್ದೆ ಕೆಲಸ ಮಾಡಿದೆ. ಸೊ ಈ ರೀತಿ ನಾವು ರೌಡಿ ಆಸಾಮಿ ಮೇಲೆ ಬಹಳಷ್ಟು ಕ್ರಮ ಜರುಗಿಸಿದ್ದೀವಿ. ಪ್ರೀವಿಯಸ್ ಇಲೆಕ್ಷನ್ ಅಲ್ಲಿ 2019 ಮತ್ತು 2022 ಎಲೆಕ್ಷನ್ಸ್ ಅಲ್ಲಿ ಯಾರ್ಯಾರು ಇಲೆಕ್ಷನ್ ಅಫೆನ್ಸ್ ಅಲ್ಲಿ ಶಾಮೀಲಾಗಿದ್ದರು ಅದೇ ರೀತಿ ಅವರಿಗೆ ಕೂಡ ಐಡೆಂಟಿಫೈ ಮಾಡಿ ಅವರಿಗೆ ನಾವು CRPC ಬೇರೆ ಸೆಕ್ಷನ್ಸ್ ಅಲ್ಲಿ ಮಾಡಿದ್ದೀವಿ. ಅದೇ ರೀತಿ ಜನರ ಮಧ್ಯದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಸಲುವಾಗಿ ನಾವು ಬೇರೆ ಭಾಗದಲ್ಲಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ರೂಟ್ ಮಾರ್ಚಸ್ ನಾವು ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿವರೆಗೆ ಲಾಸ್ಟ್ 35 ಡೇಸ್ ಅಲ್ಲಿ 42 ಸಾಮಾನ್ಯ ಪ್ರಮಾಣದ ರೂಟ್ ಮಾರ್ಚ್ ಮಾಡಿದ್ದೀವಿ. 4 ದೊಡ್ಡ ಪ್ರಮಾಣದ ರೂಟ್ ಮಾರ್ಚ್ ಮಾಡಿದ್ದೀವಿ. ಇವತ್ತು ಕೊನೆ ರೂಟ್ ಮಾರ್ಚ್ ಅದರಲ್ಲಿ 830 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಜೊತೆಗೆ ಫ್ರೀ ವೀಸ್ ಮತ್ತು ಕ್ಯಾಶ್ ಮೂವ್ಮೆಂಟ್ ಆಗಬಾರ್ದು. ಸೊ ದಟ್ ಎಲೆಕ್ಷನ್ಸ್ ಆರ್ ಫ್ರೀ ಅಂಡ್ ಫೇರ್. ಅದಕ್ಕಾಗಿ ಸುಮಾರು 12 ಕಡೆ ನಾವು ಚೆಕ್ ಪೋಸ್ಟ್ ಕಟ್ಟಿದ್ದೀವಿ. ಚೆಕ್ ಪೋಸ್ಟ್ ಅಲ್ಲಿ ಸೀಸರ್ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಾವು ಕ್ಯಾಶ್, ಲಿಕ್ಕರ್ ಮತ್ತು ಡ್ರಗ್ಸ್ ಸೀಸರ್ ಮಾಡಿದ್ದೀವಿ. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ. ನಮ್ಮಲ್ಲಿ ಸುಮಾರು ಒಂದು 22 ಲಕ್ಷ ಅದು ಕ್ಯಾಶ್ ಸೀಸರ್ ಮಾಡಿದ್ದೀವಿ. ಜೊತೆಗೆ 9 ಲಕ್ಷ ಅದು ಡ್ರಗ್ಸ್ ಮತ್ತು ಲಿಕ್ಕರ್ ಕೂಡ ಸೀಸ್ ಮಾಡಿದ್ದೀವಿ. ಅಂಡ್ 3 MCC ವೈಲೇಷನ್ ಕೇಸ್ ಆಗಿದೆ. 26 ಎಲೆಕ್ಷನ್ ಸಂಬಂಧಪಟ್ಟ ಈಗ ನಾವು ನಾಳೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. 25th ಇಂದ ಅವರು ಎಲೆಕ್ಷನ್ ಡ್ಯೂಟಿಗೆ ಇರ್ತಾರೆ. ಈ ಎಲೆಕ್ಷನ್ ಪ್ರೊಸೆಸ್ಗೆ ಸುಮಾರು ಒಂದು 1500 ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಅದರಲ್ಲಿ 350 ಜನ ಹೋಮ್ಗಾರ್ಡ್ಸ್ ಇದ್ದಾರೆ. ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದ್ದಾರೆ. ನಮಗೆ ಸಹಯೋಗ ಕೊಡ್ಲಿಕ್ಕೆ ಔಟ್ಸೈಡ್ನಿಂದ 2 ಕಂಪನಿ CAPF ಬಂದಿದ್ದಾರೆ ಮತ್ತು ನಮ್ಮ ರಾಜ್ಯದ KSRP ಒಂದು ಕಂಪನಿ ಕೂಡ ಈಗ ಬರ್ತಾ ಇದೆ. ಒಟ್ಟಾರೆ ನಾವು 1500 ಅಧಿಕಾರಿ ಸಿಬ್ಬಂದಿಗಳು ಮತ್ತು 3 ಕಂಪನಿ ಈ ರಿಸರ್ವ್ ಫೋರ್ಸಸ್ ಅವರು ಈ ಎಲೆಕ್ಷನ್ ಪ್ರೊಸೆಸ್ಗೆ ಮಾನಿಟರ್ ಮಾಡ್ತೀವಿ. ಪೋಲಿಂಗ್ ಸ್ಟೇಷನ್ ಆಚೆ ಶಾಂತಿ ಸುವ್ಯವಸ್ಥೆ ಇರಲಿ ಅದಕ್ಕಾಗಿ ನಾವು ನಮ್ಮ 4 ಕಾನ್ಸ್ಟಿಟ್ಯೂನ್ಸಿಗೆ 46 ಸೆಕ್ಟರ್ಸ್ ಅಲ್ಲಿ ಡಿವೈಡ್ ಮಾಡಿದ್ದೀವಿ. ಈ 46 ಸೆಕ್ಟರ್ಸ್ ಉಸ್ತುವಾರಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಮಾಡ್ತಾರೆ. ಅವ್ರ ಮೇಲೆ ಸುಮಾರು 14 ಜನ ಇನ್ಸ್ಪೆಕ್ಟರ್ಗಳು ಉಸ್ತುವಾರಿ ಮಾಡ್ತಾರೆ. ಜೊತೆಗೆ 4 ಜನ ACPಗಳು ಮತ್ತು 3 ಜನ DCPಗಳು ರ್ಯಾಂಕ್ ಆಫೀಸರ್ಸ್ ಕೂಡ ಈ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಮಾಡ್ತಾರೆ. ಓವರ್ ಆಲ್ ಉಸ್ತುವಾರಿ ನಾನು ಮಾಡ್ತೀನಿ. ಸೊ ಒಟ್ಟಾರೆ ನಾವು ಈ 26 ಎಲೆಕ್ಷನ್ ಶಾಂತಿಯುತವಾಗಿ ಆಗಬೇಕು ಅದಕ್ಕಾಗಿ ಸಜ್ಜಾಗಿದ್ದೀವಿ ಮತ್ತು ಎಲ್ಲ ರೀತಿ ನಾವು ಈಗ ಪ್ರಿಪರೇಷನ್ ಮಾಡಿದ್ದೀವಿ. ಅಂಡ್ ದಟ್ಸ್ ಇಟ್ ಫ್ರಮ್ ಮೈ ಸೈಡ್. ಈಗ ಮೊನ್ನೆ SPO ಅವರ ಬಗ್ಗೆ